ಊಟ ಸರ್ಕಸ್ ಇಂದು ದೆಹಲಿಯಲ್ಲಿ ಫೈನಲ್ ಟಚ್. ಯಾರಿಗೆ ಲಕ್, ಯಾರಿಗೆ ಶಾಕ್, ಹೈ ಆಶೀರ್ವಾದ ಯಾರಿಗೆ? ನಾಳೆಯೇ ಪದಗ್ರಹಣ ಫಿಕ್ಸ್. ದಿಲ್ಲಿಯಲ್ಲಿ ಹೇಗಿದೆ ಲೆಕ್ಕಾಚಾರ? ಇದು ಸಂಪುಟಕ್ಕೆ ಫೈನಲ್ ಟಚ್ ಸ್ಟೋರಿ. ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸೈಸ್ನ ಫೈನಲೈಸ್ ಮಾಡಿ ಅನುಮತಿ ಸಿಕ್ಕಿದ್ರೆ ಸಂಪುಟ ವಿಸ್ತರಣೆ ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಸಂಪುಟ ವಿಸ್ತರಣೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ನಿನ್ನೆಯೇ ಪಟ್ಟಿ ಅನೌನ್ಸ್ ಆಗುವಂತ ಚಾನ್ಸಸ್ ಇತ್ತು. ಆದರೆ ಇವತ್ತಿಗೆ ಮತ್ತೆ ಆ ಚರ್ಚೆ ಮುಂದಕ್ಕೆ ಹೋಗಿದೆ. ಇವತ್ತು ಖರ್ಗೆ ಮನೆಯಲ್ಲಿ ಫೈನಲ್ ಮೀಟಿಂಗ್ ನಡೆಯುತ್ತೆ. ಇವತ್ತು ಸಂಜೆ 4:15 ದೆಹಲಿಯಲ್ಲಿ ಫೈನಲ್ ಸಭೆ ನಡೆಯುತ್ತೆ. ರಾಹುಲ್ ಗಾಂಧಿ ಖರ್ಗೆ ಮುಂದೆ ಪಟ್ಟಿಯನ್ನ ಫೈನಲ್ ಮಾಡಲಾಗುತ್ತೆ. ಇವತ್ತು ಪಟ್ಟಿ ಫೈನಲ್ ಆದ್ರೆ ನಾಳೆನೇ ನೂತನ ಸಚಿವರುಗಳು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ರಾಜ್ಯಪಾಲರ ಜೊತೆಯಲ್ಲಿ ಸಿಎಂ ಈ ಬಗ್ಗೆ ದೂರವಾಣಿ ಮೂಲಕ ಚರ್ಚೆಯನ್ನ ಮಾಡಿದ್ದಾರೆ. ಮತ್ತೆ ಅವ್ರು ಬೆಂಗಳೂರಲ್ಲಿ ಇಲ್ಲ ಗವರ್ನರ್, ಹಾಗಾಗಿ ನಾಳೆನೇ ಬೆಂಗಳೂರಿಗೆ ಬನ್ನಿ ಅಂತಾನು ಮನವಿಯನ್ನ ಮಾಡಲಾಗಿದೆ. ನಾಳೆ ಪ್ರಮಾಣ ವಚನ ನಡೆಯದೇ ಇದ್ರೆ ಶುಕ್ರವಾರ ಪದಗ್ರಹಣ ನಡೆಯುವಂತ ನಿರೀಕ್ಷೆಗಳಿದೆ. ಒಟ್ಟಲ್ಲಿ ಈ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಏನಿದೆ, ಆ ಪ್ರಕ್ರಿಯೆಗಳು ಕುತೂಹಲವನ್ನ ಮೂಡಿಸ್ತಾ ಇದೆ. ನೆನ್ನೆನೆ ಆಲ್ಮೋಸ್ಟ್ ಆಗೋಗುತ್ತೆ ಅನ್ನೋ ನಿರೀಕ್ಷೆ ಮಧ್ಯದಲ್ಲಿ ನಿನ್ನೆ ರಾಹುಲ್ ಗಾಂಧಿ ಅವರು ಸಭೆಗೆ ಬರಲಿಲ್ಲ. ಹಾಗಾಗಿ ಅವ್ರ ಅನುಪಸ್ಥಿತಿಯಲ್ಲಿ ಒಂದಿಷ್ಟು ಚರ್ಚೆಗಳಾಗಿದೆ. ಆದರೆ ಪಟ್ಟಿ ಮಾತ್ರ ಫೈನಲ್ ಆಗಿಲ್ಲ. ಇವತ್ತು ಸಂಜೆ 4:15 ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವ್ರ ಮುಂದೆ ಮತ್ತೆ ಆ ಪಟ್ಟಿ ಬಗ್ಗೆ ಚರ್ಚೆ ನಡೆಯುತ್ತೆ. ಆ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಅದಕ್ಕೆ ಅವರು ಓಕೆ ಅಂತ ಸಮ್ಮತಿ ಸೂಚಿಸ್ತಾ ಇದ್ದಂಗೆ ಅನೌನ್ಸ್ ಆಗುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ಈ ಸಂಪುಟ ವಿಸ್ತರಣೆ ಸರ್ಕಸ್ ಮುಂದೂಡಿಕೆ ಆಗ್ತಲೇ ಇದೆ. ಬಟ್ ಇದಕ್ಕೆ ಕಾರಣಗಳನ್ನ ನೋಡ್ತಾ ಹೋಗೋದಾದ್ರೆ ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದಾರೆ, ಅಲ್ಲಿ ಒಮ್ಮತ ಮೂಡ್ತಾ ಇಲ್ವಾ ಅಥವಾ ಸಭೆಗೆ ಎಲ್ಲರೂ ಜಾಯಿನ್ ಆಗದೆ ಇರೋದು ಕೂಡ ಕಾರಣ ಆಗ್ತಾ ಇದೆ. ಬಹುತೇಕ ಇವತ್ತು ಫೈನಲ್ ಆಗುತ್ತಾ? ಎಷ್ಟೊತ್ತಿಗೆ ಅನೌನ್ಸ್ ಆಗ್ಬೋದು ಹೆಸರುಗಳು? ಶರ್ಮಿತಾ ಶೆಟ್ಟಿ ಬಹುತೇಕ ಇವತ್ತಿನ ಸಭೆಯ ಬಳಿಕ ಪಟ್ಟಿಯನ್ನ ಪ್ರಕಟ ಮಾಡ್ತಾರೆ. ನೂತನವಾಗಿ ಯಾರು ಸಚಿವರಾಗ್ತಾರೆ ಅನ್ನುವಂಥದ್ದು ಇವತ್ತು ತೆರೆ ಬೀಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ನಿನ್ನೆ ನಡೆದಿರ್ತಕ್ಕಂಥ ಸಭೆಯಲ್ಲಿ ಕೆ ಸಿ ವೇಣುಗೋಪಾಲ್ ಅವರ ಮನೆಯಲ್ಲಿ ಏನು ಸಭೆ ಆಗಿತ್ತು, ಆ ಒಂದು ಸಭೆಯಲ್ಲಿ ರಾಹುಲ್ ಗಾಂಧಿ ಅವರ ಅನುಪಸ್ಥಿತಿಯ ಕಾರಣಕ್ಕಾಗಿ ಆ ಒಂದು ಸಭೆಯಲ್ಲಿ ಅಂತಿಮವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಆಗಲಿಲ್ಲ. ಜೊತೆಗೆ ಇವತ್ತು 4:30ಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಭೆಯನ್ನು ನಿಗದಿ ಮಾಡಲಾಗಿದೆ. ಇವತ್ತಿನ ಸಭೆಯಲ್ಲಿ ಬಹುತೇಕವಾಗಿ ರಾಹುಲ್ ಗಾಂಧಿ ಅವರು ಉಪಸ್ಥಿತರಿರ್ತಾರೆ, ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಾರೆ. ಈ ಹಿಂದೆ ರಾಹುಲ್ ಗಾಂಧಿ ಅವರು ಯಾವ ರೀತಿಯ ಮಾನದಂಡಗಳನ್ನು ಹೇಳಿದ್ರಲ್ಲ ಅದರ ಅನುಗುಣವಾಗಿ ಯಾರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಬಹುತೇಕ ಚರ್ಚೆಗಳಾಗ್ತವೆ. ಚರ್ಚೆ ಆದ ನಂತರದಲ್ಲಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ನೂತನ ಸಚಿವರ ಪಟ್ಟಿಯನ್ನು ಕೂಡ ಪ್ರಕಟ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಜೊತೆಗೆ ಈಗಾಗಲೇ ಲೋಕಭವನಕ್ಕೂ ಕೂಡ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ. ಸಿಎಂ ಡಿ.ಕೆ. ಶಿವಕುಮಾರ್ ಖುದ್ದಾಗಿ ರಾಜ್ಯಪಾಲರ ಬಳಿಯೂ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ಅವರ ಲಭ್ಯತೆ ಬಗ್ಗೆಯೂ ಕೂಡ ಮಾಹಿತಿನ ಡಿ.ಕೆ. ಶಿವಕುಮಾರ್ ಪಡೆದುಕೊಂಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಗುರುವಾರವೇ ಈ ಒಂದು ನೂತನ ಸಚಿವರ ಪ್ರಮಾಣವಚನ ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತದೆ. ಲೋಕಭವನದಲ್ಲೂ ಕೂಡ ಈ ಬಗ್ಗೆ ಒಂದಿಷ್ಟು ತಯಾರಿಗಳು ಕೂಡ ನಡೀತಾ ಇದೆ. ಜೊತೆಗೆ ಇದುವರೆಗೂ ಈ ಒಂದು ನೂತನ ಸಚಿವರ ಪಟ್ಟಿ ಪ್ರಕಟ ಆಗದೇ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಪ್ರಶ್ನೆಗಳಿತ್ತು, ಯಾವಾಗ ಆಗತ್ತೆ ಅನ್ನುವಂಥದ್ದು. ಆದರೆ ಇವತ್ತು ಬಹುತೇಕ 4:30ಕ್ಕೆ ನಡೆಯುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿನ ಸಭೆ ಅಂತಿಮ ಸಭೆ ಆಗಲಿಕ್ಕಿದೆ. ಆ ಒಂದು ಸಭೆಯಲ್ಲಿಯೇ ಅಂತಿಮವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಈಗಾಗಲೇ ಅವರು ಸಮಯವನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಸಭೆಯನ್ನ 4:30ಕ್ಕೆ ನಿಗದಿಯನ್ನು ಕೂಡ ಮಾಡಿರುವಂಥದ್ದು. ಇಂದಿನ ಸಭೆಯಲ್ಲಿ 20 ಜನ ನೂತನ ಸಚಿವರ ಪಟ್ಟಿಯೂ ಕೂಡ ಪ್ರಕಟವಾಗಲಿಕ್ಕಿದೆ. ಅಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಪ್ರತಿಯೊಬ್ಬ ಶಾಸಕರ ಕುರಿತು ಚರ್ಚೆಯನ್ನು ಮಾಡಿದ ಬಳಿಕ ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡಬಾರದು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ನೂತನವಾಗಿ ಇರುವಂತಹ 20 ಸಚಿವರ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಲಿಕ್ಕಿದೆ. ಆ ಒಂದು ಪಟ್ಟಿಯನ್ನ ಲೋಕಭವನಕ್ಕೆ ಕಳಿಸಿದ ಬಳಿಕ ಗುರುವಾರವೇ ಪ್ರಮಾಣವಚನ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ನಡುವೆ ರಾಜ್ಯಪಾಲರು ಹೊರ ರಾಜ್ಯದ ಪ್ರವಾಸದಲ್ಲಿದ್ದಾರೆ. ಅವರು ಸ್ವಗೃಹದಲ್ಲಿರುವಂತಹ ಕಾರಣಕ್ಕಾಗಿ ಆ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಅವರು ಯಾವಾಗ ಬರ್ತಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇರುವಂಥದ್ದು. ಗುರುವಾರ ಸಂಜೆ 11:45ಕ್ಕೆ ಅವರು ಬರ್ತಾರೆ, ರಾತ್ರಿ 11:45ಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿಗಳಿತ್ತು. ಆದರೆ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಖುದ್ದಾಗಿ ರಾಜ್ಯಪಾಲರ ಬಳಿ ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ರಾಜ್ಯಪಾಲರು ಸಹಿತ ಅಂತಿಮವಾಗಿ ನೀವೇನಾದರೂ ಲೋಕಭವನಕ್ಕೆ ಸಚಿವರ ಪಟ್ಟಿಯನ್ನು ಕಳಿಸ್ಕೊಟ್ಟದಾದಲ್ಲಿ ಅವತ್ತೇ ಅಂದ್ರೆ ಗುರುವಾರದ ದಿನವೇ ಈ ಒಂದು ಪ್ರಮಾಣವಚನ ಕಾರ್ಯಕ್ರಮ ಮಾಡೋದಕ್ಕೆ ತಾನು ಲಭ್ಯವಿರ್ತೇನೆ ಅನ್ನುವಂಥ ಮಾಹಿತಿಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಕಳಿಸಿದ್ದಾರೆ ಅನ್ನುವಂಥದ್ದು ಕೂಡ ಈಗಿರ್ತಕ್ಕಂಥ ಮಾಹಿತಿ. ಒಟ್ಟಾರೆಯಾಗಿ ಗುರುವಾರ ಈ ನೂತನ ಸಚಿವರ ಪ್ರಮಾಣವಚನ ಕಾರ್ಯಕ್ರಮವು ಕೂಡ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತದೆ. ಒಟ್ಟಾರೆಯಾಗಿ ಇವತ್ತು ನಡೆಯುವಂತಹ ಸಭೆ ಏನಿದೆ, ಈ ಒಂದು ಸಭೆಯಲ್ಲಿ ಅಂತಿಮವಾಗಿ 20 ಜನ ಸಚಿವರ ಆಯ್ಕೆಯನ್ನು ಕೂಡ ಮಾಡಲಾಗುತ್ತೆ. ಶರ್ಮಿತಾ ಶೆಟ್ಟಿ.
ಫೈನ್, ಇವತ್ತೇನೆಲ್ಲ ಡೆವಲಪ್ಮೆಂಟ್ ನಡೆಯುತ್ತೆ ದೆಹಲಿಯಲ್ಲಿ, ಅದ್ರ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್.